ಕೊಣಾಜೆ ಅಡ್ಕರೆ ಪಡ್ಪುವಿನ ಜಮೀತುಲ್ ಫಲಾಹ ಸಂಸ್ಥೆಯ ಗ್ರೀನ್ ವೇವ್ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾದ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಉದ್ಘಾಟನೆ ಮಾಡಲಾಯಿತು। ಜಿಲ್ಲಾಧಿಕಾರಿ ಡಾಕ್ಟರ್ ಕೆಬಿ ರಾಜೇಂದ್ರ ಅವರು ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು, ಶೈಕ್ಷಣಿಕವಾದ ಓದಿನೊಂದಿಗೆ ನಮ್ಮ ಸಾಮಾನ್ಯ ಜ್ಞಾನವನ್ನು ವಿಸ್ತರಿಸುವ ಹಾಗೂ ಪ್ರಾಯೋಗಿಕ ಅಧ್ಯಯನಕ್ಕೆ ಒತ್ತು ಕೊಟ್ಟು ಮುನ್ನಡೆದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ। ಜೊತೆಗೆ ಶಿಕ್ಷಣದೊಂದಿಗೆ ಪ್ರಾಮಾಣಿಕತೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಮುನ್ನಡೆಯಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು। ನನಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದಾಗ ನನಗೆ ರಿಜೆಕ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ। ಇವತ್ತು ನನಗೆ ಭಾಳಷ್ಟು ಕಾರ್ಯಕ್ರಮಗಳಿತ್ತು। ಈಗಲೂ ಕೂಡ 12 ಗಂಟೆಗೆ ಬೇರೆ ರೀತಿಯಾದಂತಹ ಒಂದೊಂದು ಕಾರ್ಯಕ್ರಮಗಳು ಲೈನ್ ಅಪ್ ಇದೆ। ಆದರೆ ಸ್ಕೂಲು ಕಾಲೇಜ್ಗಳಿಗೆ ಅಲ್ಲಿ ಹೋಗುವಂಥ ಅವಕಾಶವನ್ನು ನನಗೆ ಯಾವುದೂ ಬಿಟ್ಕೊಡೋಕ್ಕಾಗಿಲ್ಲ। ನಾವು ಐ ಥಿಂಕ್ ಈಗ ಆಗಿರುವಂಥ ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸ್ವಲ್ಪ ನತದೃಷ್ಟ ಜಿಲ್ಲಾಧಿಕಾರಿಗಳು ಅನ್ಸುತ್ತೆ। ಕೋವಿಡ್ ಟೈಮಲ್ಲಿ ಬಂದು ಜನ ಸೇರಿದಿರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮದು ಕೆಲಸ ಆಗಿತ್ತು। ಬೇರೆ ಎಲ್ಲ ಕಡೆ ಜನನ ಸೇರಿಸಿ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಜನ ನೋಡಿದ್ರೆ ಯಾರ್ಯಾರು ನೋಡಿದ್ರೆ ಬರೀ ತಪ್ಪು ಹುಡುಕುವಂಥ ಜಿಲ್ಲಾಧಿಕಾರಿಗಳೇ ಆಗಿದ್ದೀವಿ। ಹಾಗಾಗಿ ಎಲ್ರಿಗೂ ಅನ್ನಿಸ್ಬೋದು ಇವರೆಲ್ಲ ದುಷ್ಟ ಜಿಲ್ಲಾಧಿಕಾರಿಗಳು, ರಿಸ್ಟ್ರಿಕ್ಷನ್ ಹಾಕ್ತಾರೆ, ಲಾಕ್ಡೌನ್ ಮಾಡ್ತಾರೆ ಅನ್ನುವಂಥ ಪಾಯಿಂಟ್ಗಳಲ್ಲಿ। ಆದರೆ ಭಾಳ ಖುಷಿಯಾಗುವಂಥ ವಿಷಯ, ಕೋವಿಡ್ನ 2ನೇ ಅಲೆಯ ನಂತರ 3ನೇ ಅಲೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು, ಮತ್ತೆ ಬರದಿರೋ ಹಾಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ। ಯಾಕೆಂದರೆ ಎಲ್ಲ ಸ್ಕೂಲ್ಸ್ನ ಮಕ್ಕಳುಗಳ ಭವಿಷ್ಯ ಅದರಲ್ಲಿದೆ। ಭಾಳಷ್ಟು ಜನ ಎಕನಾಮಿಕಲ್ ಲಾಸಸ್ ಬಗ್ಗೆ ಹೇಳ್ತೀವಿ, ಆದರೆ 1-1.5 ವರ್ಷದಿಂದ ಶಾಲೆ ಕಾಲೇಜುಗಳು ಇಲ್ಲ ಅಂತೇಳಂದರೆ ಅದರಿಂದ ಆಗುವಂಥ ಲಾಸ್ಗಳು ಮುಂದೆ ನಮಗೆ ಭಾಳಷ್ಟು ಹೊಡೆತವನ್ನು ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ। ಕೊಣಾಜೆ ಪಂಚಾಯತ್ನ ಅಧ್ಯಕ್ಷೆ ಚಂಚಲಾಕ್ಷಿ ಅವರು ಮಾತನಾಡಿ, ಕೊಣಾಜೆ ವ್ಯಾಪ್ತಿಯಲ್ಲಿರುವ ಈ ಶಿಕ್ಷಣ ಸಂಸ್ಥೆಯು ಉತ್ತಮ ಶಿಕ್ಷಣದ ಕೊಡುಗೆಯ ಮೂಲಕ ಮಾದರಿ ಸೇವೆಯನ್ನ ಮಾಡುತ್ತಿದೆ ಎಂದು ಹೇಳಿದರು। ಜಮೀತುಲ್ ಫಲಾಹ್ ಸಂಸ್ಥೆಯ ಪರ್ವೇಜ್ ಆಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು। ಜಿಲ್ಲೆಯ ಕೆಲವು ಶಾಲೆಗಳಿಗೆ ಸರ್ಕಾರದ ಈ ಯೋಜನೆಯು ದೊರಕಿದೆ। ಇದರಿಂದ ಈ ಸಂಸ್ಥೆಗೆ ನಮಗೆ ಪ್ರಶಸ್ತಿಯ ಗರಿ ಸಿಕ್ಕಿದಂತಾಗಿದೆ। ಶಾಲೆಯು ಪ್ರಾರಂಭವಾಗಿ 30 ವರ್ಷ ಆಗಿದ್ದು ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದೆ। ಮೌಲ್ಯಯುತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ನಮ್ಮ ಸಂಸ್ಥೆಯು ಮುನ್ನಡೆಯುತ್ತಿದೆ ಎಂದು ಹೇಳಿದರು। ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಜಮೀತುಲ್ ಫಲಾಹ ಸಂಸ್ಥೆಗಳ ಅಧ್ಯಕ್ಷರಾದ ಹಾಜಿ ಶಬೀಬ್ ಅಹಮದ್ ಅಧ್ಯಕ್ಷತೆಯನ್ನು ವಹಿಸಿದ್ರು। ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಫಜ್ಲಲ್ ರಹೀಂ, ಕೋಶಾಧಿಕಾರಿ ಎಫ್ಎಂ ಬಶೀರ್, ಮುಖ್ಯೋಪಾಧ್ಯಾಯಿನಿ ಎಲ್ವಿನ್ ಪಿ ಅಯಮನ್, ಅಡ್ಕರೆ ಪಡ್ಪು ಮಸೀದಿಯ ಧರ್ಮಗುರು ಹಮೀದ್, ಟೆಸ್ಕಾಂ ಟೆಕ್ನಾಲಜಿಯ ಸದಾಕತ್ ಶಾ ಮೊದಲಾದವರು ಉಪಸ್ಥಿತರಿದ್ದರು।